ಮೊದಲ ಸ್ಟೋರಿ, ರಾಜ್ಯ ಕಾಂಗ್ರೆಸ್ನ ಪವರ್ ವಾರ್ ಈಗ ದೆಹಲಿಗೆ ಶಿಫ್ಟ್ ಆಯ್ತಾ ಅನ್ನೋದು ಪ್ರಶ್ನೆ. ಯಾಕಂದ್ರೆ ಡಿಸಿಎಂ ಮತ್ತು ಸಿಎಂ ಇಬ್ಬರು ದೆಹಲಿಗೆ ಹೋಗಿದ್ದಾರೆ. ಶಾಸಕಾಂಗ ಸಭೆ ಆದ ಮೇಲೆ ದೆಹಲಿ ಪ್ರವಾಸದಲ್ಲಿದ್ದಾರೆ ಸಿಎಂ ಡಿಸಿಎಂ. ಎಐಸಿಸಿ ನೂತನ ಕಚೇರಿ ಉದ್ಘಾಟನೆಯಲ್ಲಿ ಭಾಗಿ. ಕಚೇರಿ ಉದ್ಘಾಟನೆಯಾದ ಮೇಲೆ ಹೈಕಮಾಂಡ್ ಜೊತೆ ಮಹತ್ವದ ಚರ್ಚೆ. ಎಐಸಿಸಿ ನಾಯಕರನ್ನ ಭೇಟಿ ಮಾಡಲಿದ್ದಾರೆ ಸಿಎಂ ಡಿಸಿಎಂ. ಕಾಂಗ್ರೆಸ್ ಹೈಕಮಾಂಡ್ ಸಿಎಂ ಮತ್ತೆ ಡಿಸಿಎಂ ಇಬ್ಬರಿಗೂ ಬುದ್ಧಿ ಹೇಳುತ್ತಾ ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ. ಸಿಎಂ ಬದಲಾವಣೆಯ ಕೂಗು ರಾಜ್ಯ ರಾಜಕಾರಣದಲ್ಲಿ ತಲ್ಲಣ ಸೃಷ್ಟಿಯಾಗಿತ್ತು. ಎರಡೂ ಪಡೆಯ ನಾಯಕರು ಒಬ್ಬೊಬ್ಬರು ಒಂದೊಂದು ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಮೂರನೇ ವರ್ಗದ ನಾಯಕರು ಮತ್ತೊಂದು ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಅದಾದ ಮೇಲೆ ಸುರ್ಜೇವಾಲಾ ಬಂದ್ರು, ತಣ್ಣಗೆ ಮಾಡಿದ್ದಾರೆ. ಆದ್ರೆ ಇಲ್ಲಿಗೆ ತಣ್ಣಗಾಗುತ್ತಾ? ಕಾಂಗ್ರೆಸ್ ಹೈಕಮಾಂಡ್ ಸಿಎಂ ಡಿಸಿಎಂ ಇಬ್ಬರಿಗೂ ಬುದ್ಧಿವಾದ ಹೇಳುತ್ತಾ? ಕರ್ನಾಟಕ ಪಾಲಿಟಿಕ್ಸ್ ಸದ್ಯಕ್ಕೆ ದೆಹಲಿಗೆ ಶಿಫ್ಟ್ ಆಗಿದೆ. ಎಐಸಿಸಿ ನಾಯಕರನ್ನ ಭೇಟಿ ಮಾಡ್ತಾರೆ ಸಿಎಂ ಡಿಸಿಎಂ. ಡಿಕೆ ಶಿವಕುಮಾರ್ ಬಣದ ನಾಯಕರು ಒಂದು ಹೇಳಿಕೆ ಕೊಟ್ರೆ, ಸಿದ್ದರಾಮಯ್ಯ ಬಣದ ನಾಯಕರು ಮತ್ತೊಂದು ಹೇಳಿಕೆ ಕೊಡ್ತಾ ಇದ್ರು. ನೇರ ವಾಗ್ದಾಳಿಗಳು ಆರಂಭ ಆಗಿದ್ದುವು. ಇನ್ನು ಪಕ್ಷಕ್ಕೆ ಡ್ಯಾಮೇಜ್ ಮಾಡುತ್ತೆ ಅನ್ನೋದು ಗೊತ್ತಾದ ಮೇಲೆ ಸುರ್ಜೇವಾಲಾ ರಾಜ್ಯಕ್ಕೆ ಬಂದು ಎಲ್ಲರೂ ಸೈಲೆಂಟ್ ಆಗಿ ಅನ್ನೋ ಸಂದೇಶ ಕೊಟ್ಟು ಹೋದ್ರು. ಯಾರಾದ್ರೂ ಬಹಿರಂಗ ಹೇಳಿಕೆಗಳನ್ನ ಕೊಟ್ಟಿದ್ದೇ ಆದಲ್ಲಿ ಕ್ರಮ ತೆಗೆದುಕೊಳ್ತೀವಿ, ಏನೇ ಇದ್ರೂ ಪಕ್ಷದ ಒಳಗೆ ಮಾತಾಡಿಕೊಳ್ಳಿ, ಹೊರಗಡೆ ಯಾರು ಹೇಳಿಕೆ ಕೊಡಂಗಿಲ್ಲ ಅಂತ. ಅದಾದ ಮೇಲೆ ಈಗ ಸಿಎಂ ಮತ್ತು ಡಿಸಿಎಂ ದೆಹಲಿಯಲ್ಲಿದ್ದಾರೆ. ನಿನ್ನೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಡಿಕೆ ಶಿವಕುಮಾರ್ ಭೇಟಿಯಾಗಿದ್ರು. 30 ನಿಮಿಷಗಳ ಕಾಲ ಚರ್ಚೆ ನಡೆಸಿದ್ದಾರೆ. ಯಾಕೆ ಅಂದ್ರೆ ಪದಾಧಿಕಾರಿಗಳ ನೇಮಕದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅಸಮಾಧಾನಗೊಂಡಿದ್ರು. ಖರ್ಗೆ ಅವರ ಒಪ್ಪಿಗೆಯೇ ಇಲ್ಲದೆ ಒಬಿಸಿ ಮೋರ್ಚಾ ಅಧ್ಯಕ್ಷರನ್ನ ಡಿಕೆ ಶಿವಕುಮಾರ್ ನೇಮಕ ಮಾಡಿದ್ರು. ಅದರ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಟಿಡಿ ಶ್ರೀನಿವಾಸ್ ಅವರನ್ನ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನೇಮಕ ಮಾಡಿದ್ದಾರೆ. ನೇಮಕ ಮಾಡಾದ ಮೇಲೆ ಒಬಿಸಿ ರಾಜ್ಯಾಧ್ಯಕ್ಷರ ಆಯ್ಕೆಗೆ ಕಾಂಗ್ರೆಸ್ ಹೈಕಮಾಂಡ್ ತಡೆ ಕೊಟ್ಟಿತ್ತು. ಪಕ್ಷದ ವಿದ್ಯಮಾನಗಳು, ಡಿನ್ನರ್ ಪಾರ್ಟಿಗಳ ಬಗ್ಗೆ ಕೂಡ ಖರ್ಗೆ ಅವರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಶಾಸಕಾಂಗ ಸಭೆಯ ಚರ್ಚೆ ಬಗ್ಗೆಯೂ ಕೂಡ ಎಐಸಿಸಿ ಅಧ್ಯಕ್ಷರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಖರ್ಗೆ ನಿವಾಸದಲ್ಲಿ ಭೇಟಿ ಮಾಡಿ ಚರ್ಚಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಮುಖ್ಯವಾಗಿ ಒಬಿಸಿ ಮೋರ್ಚಾ ಅಧ್ಯಕ್ಷರ ನೇಮಕಕ್ಕೆ ಡಿಕೆ ಶಿವಕುಮಾರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಖರ್ಗೆ ಅವರ ಒಪ್ಪಿಗೆ ಇಲ್ಲದೆ ಆಯ್ಕೆಯಾಗಿತ್ತು. ಅದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ತಡೆ ಕೊಟ್ಟಿತ್ತು. ಅದರ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಆದಮೇಲೆ ಉಳಿದಂತೆ ಪಕ್ಷದ ವಿದ್ಯಮಾನಗಳೇನಾಯಿತು, ಡಿನ್ನರ್ ಪಾರ್ಟಿಗಳೇನಾದವು, ಶಾಸಕಾಂಗ ಸಭೆಯಲ್ಲಿ ಏನೆಲ್ಲ ವಿಷಯಗಳ ಚರ್ಚೆಯಾದವು, ಈ ಎಲ್ಲದರ ಬಗ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮಾಹಿತಿ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಇತ್ತೀಚೆಗೆ ಬಹಳ ವಿದ್ಯಮಾನಗಳು ನಡೆದವು. ಅದರಲ್ಲೂ ಡಿಕೆ ಶಿವಕುಮಾರ್ ವಿದೇಶ ಪ್ರವಾಸದಲ್ಲಿದ್ದಾಗ ಡಿನ್ನರ್ ಪಾರ್ಟಿಗಳು ನಡೆದವು. ಮತ್ತಷ್ಟು ಡಿನ್ನರ್ ಪಾರ್ಟಿಗಳು ಅರೇಂಜ್ ಆಗಿದ್ವು. ಹೈಕಮಾಂಡ್ ಹೇಳದ ಮೇಲೆ ಕ್ಯಾನ್ಸಲ್ ಆದವು. ಹೇಳಿಕೆಗಳ ಮೇಲೆ ಹೇಳಿಕೆಗಳು ಬಂದಿದ್ವು. ಈ ಎಲ್ಲ ಅಪ್ಡೇಟ್ಸ್ ಅನ್ನ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ನೀಡಿದ್ದಾರೆ. ಇನ್ನು ಮತ್ತೊಂದು ಕಡೆ ಸಂಪುಟ ಸರ್ಜರಿ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಯಾವಾಗ ಅನ್ನೋದು ಈಗ ಹುಟ್ಕೊಂಡಿರೋ ಪ್ರಶ್ನೆ. ಡಿಸಿಎಂ ಸಿಎಂ ಭೇಟಿಯ ವೇಳೆಯೇ ಹೈಕಮಾಂಡ್ ನಿರ್ಧಾರ ಮಾಡುತ್ತಾ 2 ಬದಲಾವಣೆ ಒಟ್ಟಿಗೆ ಮಾಡೋದಾಗಿ ಖರ್ಗೆ ಹೇಳಿದ್ರು. ಹಾಗಾದ್ರೆ ಆ ಬದಲಾವಣೆ ಆಗುತ್ತಾ? ಹೈಕಮಾಂಡ್ ನಿರ್ಧಾರ ಮಾಡುತ್ತಾ? ಸಿದ್ದರಾಮಯ್ಯ ಬಣದಿಂದ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆಗೆ ಪಟ್ಟಿದೆ. ಮುಂದಿನ ಸ್ಟೋರೀಸ್ ಅಲ್ಲಿ ಯಾರು ಪಟ್ಟು ಹಿಡಿದ್ರು, ಇವತ್ತಿನ ಹೇಳಿಕೆಗಳೇನು ಮಾಹಿತಿ ಕೊಡ್ತೀವಿ. ಆದ್ರೆ ಹೈಕಮಾಂಡ್ ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೆ? ಒಂದು ಕಡೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಮಾಡೋದರ ಮೂಲಕ ಮತ್ತಷ್ಟು ವೀಕ್ ಮಾಡೋದಕ್ಕೆ, ಡಿಕೆ ಶಿವಕುಮಾರ್ ಅವರನ್ನ ಒಂದು ಹಂತದಲ್ಲಿ ವೀಕ್ ಮಾಡೋದಕ್ಕೆ ಸಿದ್ದರಾಮಯ್ಯ ಬಣ ರೆಡಿ ಆಗ್ತಾ ಇದೆ. ಆದ್ರೆ ಆ ಸ್ಥಾನ ಬಿಟ್ಕೊಡೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಹಿಂದೇಟ್ ಹಾಕ್ತಾ ಇದ್ದಾರೆ. ಸಿಎಂ ಆಗುವವರೆಗೂ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ನನ್ನ ಹತ್ರನೇ ಇರಬೇಕು ಅನ್ನೋ ನಿರ್ಧಾರಕ್ಕೆ ಡಿಕೆ ಶಿವಕುಮಾರ್ ಬಂದಿದ್ದಾರೆ. ಅಧಿಕಾರ ಹಂಚಿಕೆ ಸೂತ್ರದಂತೆ ನಡೆದುಕೊಳ್ಳಿ ಅಂತ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಫಸ್ಟ್ ನನ್ನನ್ನು ಸಿಎಂ ಮಾಡಿ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಆಗ ನಾನು ಬಿಟ್ಕೊಡ್ತೀನಿ ಅನ್ನೋದು ಡಿಕೆ ಶಿವಕುಮಾರ್ ಅವರ ಸ್ಟ್ಯಾಂಡ್.
ಮೊದಲಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಡಿಕೆ ಶಿವಕುಮಾರ್ ಅವರನ್ನ ಕೆಳಗಿಳಿಸಿ ಇನ್ನೊಂದೆರಡು ಡಿಸಿಎಂಗಳನ್ನ ಮಾಡಿಬಿಟ್ರೆ ಡಿಕೆ ಶಿವಕುಮಾರ್ ಅವರನ್ನ ವೀಕ್ ಮಾಡಬಹುದು ಅನ್ನೋದು ಸಿಎಂ ಸಿದ್ದರಾಮಯ್ಯ ಬಣದ ನಾಯಕರ ಪ್ರಯತ್ನ. ಈ ಪ್ರಯತ್ನ ಬಹಳ ದಿನಗಳಿಂದ ನಡೀತಾ ಇದೆ. ಹಾಗಾದ್ರೆ ಕಾಂಗ್ರೆಸ್ನಲ್ಲಿ ಶುರುವಾಯ್ತಾ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕಾಗಿ ಸಂಘರ್ಷ? ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಸತೀಶ್ ಜಾರಕಿಹೊಳಿ ಕಣ್ಣಿಟ್ಟಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿಯನ್ನ ಬದಲಿಸಬೇಕು ಅಂತ ಸಿದ್ದು ಬಣ ಬಿಗಿ ಪಟ್ಟು ಹಿಡಿದಿದೆ. ಎಂಬಿ ಪಾಟೀಲ್ ಇಲ್ಲವೇ ಜಾರಕಿಹೊಳಿಗೆ ಪಟ್ಟ ಕಟ್ಟೋದಕ್ಕೆ ಸಿದ್ದು ಪ್ಲಾನ್ ಮಾಡಿಕೊಂಡಿದ್ದಾರೆ. ಡಿಕೆ ಸುರೇಶ್ ಅಥವಾ ಜಿಸಿ ಚಂದ್ರಶೇಖರ್ಗೆ ಪಟ್ಟ ಕಟ್ಟೋದಕ್ಕೆ ಡಿಕೆಶಿ ಪ್ಲಾನ್ ಮಾಡಿಕೊಂಡಿದ್ದಾರೆ. ಹಂಗಿದ್ದ ಪರಿಸ್ಥಿತಿ ಬಂದೇ ಬಿಟ್ರೆ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬಿಟ್ಕೊಡ್ಬೇಕು ಅನ್ನೋ ಪರಿಸ್ಥಿತಿ ಬಂದ್ರೆ ಡಿಕೆ ಸುರೇಶ್ ಅಥವಾ ಜಿಸಿ ಚಂದ್ರಶೇಖರ್ಗೆ ಪಟ್ಟ ಕಟ್ಟಿ ಅಂತ ಡಿಕೆ ಶಿವಕುಮಾರ್ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಆದ್ರೆ ಎಂಬಿ ಪಾಟೀಲ್ ಇಲ್ಲ ಅಂದ್ರೆ ಜಾರಕಿಹೊಳಿಗೆ ಪಟ್ಟ ಕಟ್ಟಿ ಅಂತ ಸಿದ್ದು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಸಚಿವ ಶರಣ್ ಪ್ರಕಾಶ್ ಪಾಟೀಲ್ಗೆ ಸ್ಥಾನ ನೀಡಬೇಕು ಅಂತ ಮಲ್ಲಿಕಾರ್ಜುನ ಖರ್ಗೆ ಲೆಕ್ಕಾಚಾರ ಹಾಕ್ತಾ ಇದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಬದಲಿಸಬೇಕು ಅಂತ ಸಿದ್ದು ಬಣ ಬಿಗಿ ಪಟ್ಟು ಹಿಡಿದಿದ್ದು ಒನ್ ಮ್ಯಾನ್ ಒನ್ ಪೋಸ್ಟ್ ಸೂತ್ರಕ್ಕೆ ಸಿದ್ದರಾಮಯ್ಯ ಬಣ ರಣತಂತ್ರ ರೂಪಿಸ್ತಾ ಇದೆ. ಡಿಕೆಶಿ ಬದಲಾದ್ರೆ ನನ್ನನ್ನ ಪರಿಗಣಿಸಿ ಅಂತ ಜಾರಕಿಹೊಳಿ ಮನವಿ ಮಾಡಿದ್ದಾರೆ. ಯಾರು ವೋಟ್ ತರ್ತಾರೋ ಅಧ್ಯಕ್ಷರಾಗಿ ಅವರನ್ನ ಮಾಡಿ ಅಂತ ಹೇಳಿದ್ದೀನಿ. ನನ್ನನ್ನೇ ಕೆಪಿಸಿಸಿ ಅಧ್ಯಕ್ಷ ಮಾಡಿ ಅಂತ ನಾನಿಲ್ಲೂ ಹೇಳ್ಕೊಂಡಿಲ್ಲ. ಲೋಕಸಭೆ ಆದ್ಮೇಲೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಅಂತ ಹೇಳಿದ್ರು, ಅದನ್ನೇ ನಾನು ಕೇಳ್ತಾ ಇದ್ದೀನಿ ಅಂತ ಸತೀಶ್ ಜಾರಕಿಹೊಳಿ ಹೇಳ್ತಾ ಇದ್ದಾರೆ. ಎಐಸಿಸಿ ಹಿಂದೆ ಹೇಳಿದ್ದನ್ನು ಈಗ ಜಾರಿ ಮಾಡಬೇಕಲ್ವಾ? ಈ ಹಿಂದಿನಂತೆ ರಾಜ್ಯದಲ್ಲಿ ಪಕ್ಷದ ಸಂಘಟನೆ ಕೆಲಸ ಆಗ್ತಾ ಇಲ್ಲ ಅಂತ ಸಚಿವ ಜಾರಕಿಹೊಳಿ ಆಗ್ರಹಿಸ್ತಾ ಇದ್ದಾರೆ. ಜಾರಕಿಹೊಳಿ ಓಪನ್ ಸ್ಟೇಟ್ಮೆಂಟ್ ಇದು. ಹೌದು, ನಾನು ಮಾತಾಡಿದ್ದೀನಿ, ಮನವಿ ಮಾಡಿದ್ದೀನಿ, ಕೆಪಿಸಿಸಿ ಅಧ್ಯಕ್ಷರ ಸ್ಥಾನ ಬದಲಾವಣೆ ಮಾಡಿ, ಲೋಕಸಭೆ ಚುನಾವಣೆ ಆದ ಮೇಲೆ ಬದಲಾವಣೆ ಮಾಡ್ತೀವಿ ಅಂತ ಹೇಳಿದ್ರು. ಮುಗಿದು 6 ತಿಂಗಳಾಗಿದೆ. ಹಾಗಾಗಿ ಬದಲಾವಣೆ ಮಾಡಬೇಕಲ್ವಾ ಅಂತ ಸತೀಶ್ ಜಾರಕಿಹೊಳಿ ಓಪನ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಸತೀಶ್ ಜಾರಕಿಹೊಳಿ ಕಣ್ಣಿಟ್ಟಿದ್ದು ಸುರ್ಜೇವಾಲಾ ಜೊತೆ ಇದ್ರ ಬಗ್ಗೆ ಮಾತು ಆಡಿದ್ದಾರೆ. 2 ದಿನಗಳ ಹಿಂದೆ ಬೆಳಗಾವಿ ಪಾಲಿಟಿಕ್ಸ್ಗೆ ಸಂಬಂಧಪಟ್ಟ ಹಾಗೆ ಡಿಕೆ ಶಿವಕುಮಾರ್, ಸತೀಶ್ ಜಾರಕಿಹೊಳಿ ಇವರಿಬ್ಬರ ನಡುವೆ ವಾರ್ ನಡೆದಿದ್ದನ್ನ ನೀವಿಲ್ಲಿ ನೆನಪಿಸಿಕೊಳ್ಳಬಹುದು. ಕಾಂಗ್ರೆಸ್ ಕಚೇರಿ ನಿರ್ಮಾಣದ ಫುಲ್ ಕ್ರೆಡಿಟ್ ಅನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ನೀಡಿದ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಕೆಂಡಾಮಂಡಲ ಆಗ್ಬಿಟ್ಟಿದ್ರು. ಮಾತಿಗೆ ಮಾತು ಬೆಳೆದಿತ್ತು, ಆಮೇಲೆ ತಣ್ಣಗೆ ಮಾಡಿದ್ರು ಅವರನ್ನ. ಅದಾದ 2 ದಿನಕ್ಕೆ ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಮಾಡೋದಕ್ಕೆ ಇದು ಸಕಾಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಡಿಕೆಶಿ ಒಂದು ವೇಳೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಮಾಡಲೇಬೇಕಾದ ಅನಿವಾರ್ಯತೆ ಇದ್ರೆ, ಹೈಕಮಾಂಡ್ ಹೇಳಿದ್ರೆ, ಒಂದು ತಮ್ಮ ಸಹೋದರ ಮಾಜಿ ಸಂಸದ ಡಿಕೆ ಸುರೇಶ್ ಅವರಿಗೆ ಪಟ್ಟ ಕಟ್ಟಬೇಕು, ಅಥವಾ ರಾಜ್ಯಸಭಾ ಸಂಸದ ಚಂದ್ರಶೇಖರ್ ಅವರಿಗೆ ಪಟ್ಟ ಕಟ್ಟಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಆಗಲೇಬೇಕು, ಕೆಪಿಸಿಸಿ ಸ್ಥಾನ ಬದಲಾವಣೆ ಆಗಲೇಬೇಕು ಅಧ್ಯಕ್ಷ ಸ್ಥಾನ ಅನ್ನೋದಾದ್ರೆ ಇವರಿಬ್ಬರಲ್ಲಿ ಯಾರಾದ್ರೂ ಒಬ್ಬರಾಗ್ಲಿ ಅಂತ. ಮೊದಲ ಫೇವರೇಟ್ ಡೆಫಿನೆಟ್ಲಿ ಡಿಕೆ ಸುರೇಶ್ ಅವರಾಗಿರ್ತಾರೆ. ಒಂದು ವೇಳೆ ಡಿಕೆ ಸುರೇಶು ಬೇಡ ಅಂತ ಹೇಳಿದ್ರೆ ಚಂದ್ರಶೇಖರ್, ರಾಜ್ಯಸಭಾ ಸಂಸದ ಚಂದ್ರಶೇಖರ್ ಅವರನ್ನ ಮಾಡಬೇಕು ಅನ್ನೋದು ಡಿಕೆ ಶಿವಕುಮಾರ್ ಅವರ ಪ್ಲಾನ್. ಹಾಗಾದ್ರೆ ಸಿದ್ದರಾಮಯ್ಯ ಬಣ ಏನ್ ಪ್ಲಾನ್ ಮಾಡ್ತಿದೆ? ಸತೀಶ್ ಜಾರಕಿಹೊಳಿ ಅವರು ಕೆಪಿಸಿಸಿ ಅಧ್ಯಕ್ಷರಾಗಲಿ ಅಥವಾ ಎಂಬಿ ಪಾಟೀಲ್ ಸಚಿವರಾಗಲಿ ಅಂತ ಸಿದ್ದರಾಮಯ್ಯ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಒಂದ ಸತೀಶ್ ಜಾರಕಿಹೊಳಿ ಆಗಲಿ ಅಥವಾ ಎಂಬಿ ಪಾಟೀಲ್ ಆಗಲಿ ಅಂತ. ಇನ್ನು ಖರ್ಗೆ ಅವರ ಮೈಂಡ್ ನಲ್ಲೂ ಒಂದು ಹೆಸರಿದೆ. ಖರ್ಗೆ ಅವರಿಗೆ ಶರಣ ಪ್ರಕಾಶ್ ಪಾಟೀಲ್ ಕೆಪಿಸಿಸಿ ಅಧ್ಯಕ್ಷರಾಗಬೇಕು ಅನ್ನೋದಿದೆ. 5 ಜನ ಇದ್ದಾರೆ. ಸಿದ್ದರಾಮಯ್ಯ ಬಣದಿಂದ 2, ಡಿಕೆ ಶಿವಕುಮಾರ್ ಅವರ ಬಣದಿಂದ 2, ಖರ್ಗೆ ಅವರ ಬಣದಿಂದ 1. ಹಾಗಾದ್ರೆ ಸತೀಶ್ ಜಾರಕಿಹೊಳಿ ಏನ್ ಹೇಳುದು ಕೇಳಿಸ್ಕೊಳ್ಳಿ.
ಆ ಚರ್ಚೆ ಇನ್ನೂ ಮಾಡಿದ್ವಿ, ನಿನ್ನೂ ಮಾಡಿದ್ವಿ. ಮಾಡೋಂಗಿದ್ರೆ ಆದಷ್ಟು ಬೇಗ ಹೊಸ ಅಧ್ಯಕ್ಷನ ಇಲ್ಲ ಇದ್ದವ್ರನ್ನ ಮುಂದುವರಿಸಿ, ಇಲ್ಲ ಹೊಸ ಮಾಡೋದ್ರೆ ಬೇಗ ಮಾಡಿ. ಗೊಂದಲ ಇದೆ, ಅದು ಬರೀ ಚರ್ಚೆ ಅದೇ ಆಗ್ತಾ ಇದೆ. ಯಾವ್ದಕ್ಕಾರ ಒಂದು ಇತಿಶ್ರೀ ಮಾಡಿ ಹೇಳಿದೀವಿ, ಯಾರಿಗಾರ ಮಾಡಿ ಅಥವಾ ಇದ್ದವ್ರನ್ನ ಮುಂದುವರಿಸಿ. ಅದ್ರೊಂದು ಇತಿಶ್ರೀ ಆಡ್ಬೇಕು, ಇಲ್ಲ ಚೇಂಜ್ ಅಂತ ಹೇಳ್ತಾರೆ, ಮುಂದುವರ್ಸಂತ ಅವ್ರಿಗೆ ಗೊಂದಲ ಇದೆ. ಫುಲ್ ಪ್ಲೇಜ್ ಅಧ್ಯಕ್ಷ ಬೇಕಂತ ಹಿಂದೂ ಹೇಳಿದ್ವಿ ನಾವು, ಇವತ್ತು ಕೂಡ ಅದನ್ನ ಹೇಳ್ತೀವಿ. ಯಾರ ಅಧ್ಯಕ್ಷ ಮಾಡಿ ಓಡ್ತಾರ ಆಗ್ಬೇಕು, ಪಾಪ್ಯುಲರ್ ಇರಬೇಕು. ಇಲ್ಲ, ನಾನು ಅವಕಾಶ ಕೊಡಿದ್ರೆ ಕೇಳಿಲ್ಲ. ಅದು ನಮ್ಮ ಹೈಕಮಾಂಡ್ ಬಿಟ್ಟದ ವಿಚಾರ. ಅವ್ರು ಇರ್ಬೇಕಾ, ಬೇರೆಯವ್ರು ಬರ್ಬೇಕಾ ಅಂತ ಅದು ಮೇಲ್ಮಟ್ಟದಲ್ಲಿ ಚರ್ಚೆ ಆಗಬೇಕು. ನಾವೆಲ್ಲ ಮಂತ್ರಿ ಆದ್ಮೇಲೆ ಇಲಾಖೆ ಕೆಲಸ ಒತ್ತಡ, ಅದು ಜಿಲ್ಲಾ ಕೆಲಸ ಅಂತ ಸೊ ಎಲ್ಲರೂ ಬಿಜಿ ಆಗಿಬಿಟ್ಟಿದ್ವಿ. ಹಿಂಗಾಗಿ ಪಾರ್ಟಿಗೆ ಟೈಮ್ ಕೊಡೋರು ಬೇಕು. ಹಿಂದೆ ಹೆಂಗೆ 23ರಲ್ಲಿ ನಮ್ದು ಏನೋ ಸ್ಪೀಡ್ ಇತ್ತು, ಆದಿಲ್ಲ ಅನ್ನೋದು ಅಷ್ಟೇ ವಾದ. ನಮ್ಮ ಹಂಗೆ ಬೇರೆ ಬೇಕು. 23 ಬಿಫೋರ್ ಚುನಾವಣೆ ಆದ್ಮ್ಯಾಗ ಪಾರ್ಲಿಮೆಂಟ್ ಆದ್ಮೇಲೆ ಬಿಟ್ಟು ಕೊಡಬೇಕಂತ ಒಂದು ನೋಟ್ ಕೂಡ ಇದೆ, ರೆಸೊಲ್ಯೂಷನ್ ಆಗಿದೆ. ಕೆ.ಸಿ. ವೇಣುಗೋಪಾಲ್ ನೋಟ ಇದೆ. ಸೊ ಆದಷ್ಟು ನೀವು ಅದನ್ನ ಬರೆದ ಮ್ಯಾಗೆ ಇಲ್ಲ ಇದ್ದಾರ, ಇಲ್ಲ ಇವ್ರ ಅಂತಾರ ಒಂದ್ ಹೇಳಿ ಕ್ಲೋಸ್ ಆಗುತ್ತೆ. ಇಲ್ಲ ಯಾರಿಗಾರ ಮಾಡ್ತಿದ್ರೆ ಯಾರನ್ನೆಲ್ಲ ಕೂಡಿಸಿ ಚರ್ಚೆ ಮಾಡಿ ಎಲ್ಲರ ಸಮ್ಮುಖದಲ್ಲಿ ಮಾಡಿ ಅನ್ನೋದು ನಮ್ದು ಸಲಹೆ ಅಷ್ಟೇ. ಯಾಕಂದ್ರೆ ಆಲ್ರೆಡಿ ಆಗಿ ಇಲೆಕ್ಷನ್ ಎಷ್ಟು 6 ಮಂತ್ ಆಯ್ತು. ಈಗ ಅದು ನಮಗಲ್ಲ, ಅದು ಎಲ್ಲರೂ ಅಭಿಪ್ರಾಯ ತಗೋಬೇಕು, ಹೈಕಮಾಂಡ್ ನಿರ್ಧಾರ ಮಾಡಬೇಕು. ಯಾರು ಅವ್ರನ್ನೇ ಮುಂದುವರ್ಸ್ಬೇಕಾ, ಬೇರೆಯವ್ರು ಮಾಡ್ಬೇಕು ಅನ್ನೋದು ಈಗಲೇ ಹೇಳಿದ್ದ. ನಮಗೂ ಸಹ ನಾನು ಒಬ್ಬತ್ರಾಗ ಮೆಂಬರ್ ಅಷ್ಟೇ. ಸುಮಾರು ಜನ 140 ಜನ ನಮ್ಮ ಶಾಸಕರಿದ್ದಾರೆ. ಎಲ್ಲರ ಅಭಿಪ್ರಾಯ ಮೇಲೆ ಅದು ನಿರ್ಧಾರ. ಅಂತಿಮವಾಗಿ ಹೈಕಮಾಂಡ್ ಅವರು ತೀರ್ಮಾನ ಮಾಡಬೇಕು. ಒಂದು ಇತಿಶ್ರೀ ಆಡಬೇಕಂತ ನಮ್ಮ. ಇನ್ನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಸತೀಶ್ ಜಾರಕಿಹೊಳಿ ಕಣ್ಣು. ದೆಹಲಿ ಫ್ಲೈಟ್ ಹತ್ತೋದಕ್ಕೆ ರೆಡಿ ಆಗಿದ್ದಾರೆ ಸತೀಶ್ ಜಾರಕಿಹೊಳಿ. 27 ಅಥವಾ 28ನೇ ತಾರೀಕು ಇದೇ ತಿಂಗಳು ದೆಹಲಿ ಟೂರ್ ಹೋಗೋ ಸಾಧ್ಯತೆ ಇದೆ. ಹೋಗಿ ಸುರ್ಜೇವಾಲಾ ಸೇರಿದಂತೆ ಇತರ ನಾಯಕರನ್ನ ಮಾತನಾಡಿಸಿ ತಮ್ಮ ಬೇಡಿಕೆ ಏನಿದೆ ಅದನ್ನ ಮನವರಿಕೆ ಮಾಡಿಕೊಡೋ ಪ್ರಯತ್ನ ಮಾಡ್ತಾರೆ. ಇದೇ ತಿಂಗಳ 27, 28ನೇ ತಾರೀಕು ಸತೀಶ್ ಜಾರಕಿಹೊಳಿ ದೆಹಲಿ ಪ್ರವಾಸಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಸತೀಶ್ ಜಾರಕಿಹೊಳಿ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗಬೇಕಲ್ವಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಒಂದು ಕಡೆ ಸಿದ್ದರಾಮಯ್ಯ ಬಣದಿಂದ ಸತೀಶ್ ಜಾರಕಿಹೊಳಿ, ಎಂಬಿ ಪಾಟೀಲ್ ರೇಸ್ನಲ್ಲಿದ್ದಾರೆ. ಅಂದ್ರೆ ಸಿದ್ದರಾಮಯ್ಯ ಅವರಿಗೆ ಇವರಲ್ಲಿ ಯಾರಾದ್ರೂ ಒಬ್ಬರನ್ನ ಕೆಪಿಸಿಸಿ ಅಧ್ಯಕ್ಷ ಮಾಡಬೇಕು ಅಂತಿದೆ. ಆದ್ರೆ ಡಿಕೆ ಶಿವಕುಮಾರ್ ಅವರಿಗೆ ತಮ್ಮ ಸಹೋದರ ಡಿಕೆ ಸುರೇಶ್ ಅಥವಾ ರಾಜ್ಯಸಭಾ ಸಂಸದ ಚಂದ್ರಶೇಖರ್ ಅವರನ್ನ ಕೆಪಿಸಿಸಿ ಅಧ್ಯಕ್ಷ ಮಾಡಬೇಕು ಅನ್ನೋದಿದೆ. ಅದು ಅನಿವಾರ್ಯ. ಆದ್ರೆ ಇನ್ನು ಖರ್ಗೆ ಬಣದ ಟೀಮ್ನಲ್ಲಿ ಶರಣಪ್ರಕಾಶ್ ಪಾಟೀಲ್ ಅವರು ರೇಸ್ನಲ್ಲಿದ್ದಾರೆ. ಸಿಎಂ ಬದಲಾವಣೆಯ ಬಗ್ಗೆ ತಣ್ಣಗಾದ ಮೇಲೆ ಈಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ರೇಸ್ನ ಬಗ್ಗೆ ಶುರುವಾಗಿದೆ. ಹಾಗಾದ್ರೆ ಎಲ್ಲ ಗೊಂದಲದ ಬಗ್ಗೆ ಯಾವ್ಯಾವ ನಾಯಕರು ಕಾಂಗ್ರೆಸ್ನಲ್ಲಿ ಏನೇನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಸರ್ಕಾರ 5 ವರ್ಷ ಸುಭದ್ರವಾಗಿ ತನ್ನ ಅವಧಿಯನ್ನು ಪೂರೈಸಿ 2028ಗೆ ಮತ್ತೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಸಿದ್ದರಾಮಯ್ಯನವರೇ ಭದ್ರವಾಗಿ ಕುರ್ಚಿಯಲ್ಲಿದ್ದಾರೆ. ಅವರು ಆಡಳಿತ ಮಾಡ್ತಾ ಇದ್ದಾರೆ. ಆಡಳಿತವನ್ನು ಅದೇ ಕುರ್ಚಿಯಲ್ಲಿ ಮುಖ್ಯಮಂತ್ರಿಯಾಗಿ ಮುಂದುವರಿಸ್ತಾರೆ. ಯಾವ ರೇಸು ನಡೀತಾ ಇಲ್ಲ. ರೇಸು ಸಂಪೂರ್ಣವಾಗಿ ಗುರಿ ಮುಟ್ಟಿ ಆಗಿದೆ. ಭದ್ರವಾಗಿ ಗೆಲುವಾಗಿರೋದ್ರಿಂದ, ಭದ್ರವಾಗಿ ಕುರ್ಚಿ ಇರೋದ್ರಿಂದ ಅದು ಮುಂದುವರಿತದೆ. ಸದ್ಯಕ್ಕೆ 2028 ತನಕ ಅದಿಲ್ಲ. 28 ಆದ್ಮೇಲೆ ನೋಡೋಣ. ಕಾಂಗ್ರೆಸ್ ಸರ್ಕಾರ ಎಲ್ಲವೂ ಮೌನವಾಗಿದ್ದಾಗ, ಅವರವರ ವಿವೇಚನೆಗೆ ಬಿಟ್ಟಾಗ, ಅವರವರು ಯಾವ ರೀತಿ ಅದನ್ನು ಗ್ರಹಿಸ್ಕೊಳ್ತಾರೆ ಅದನ್ನು ಬಿಟ್ಟಾಗ ಪಕ್ಷಕ್ಕೆ ಒಂದು ಕಡೆ ಡ್ಯಾಮೇಜ್ ಆಗ್ತಾ ಇದೆ. ಸರ್ಕಾರದಲ್ಲೂ ಗೊಂದಲಗಳಿವೆ. ನನ್ನಲ್ಲಿ ಅಧ್ಯಕ್ಷರ ಅವಧಿ 3 ವರ್ಷಕ್ಕೆ ಇರುವಂಥದ್ದು. ಇವರು 3 ವರ್ಷ ಪೂರೈಸಿ 2ನೇ ಅವಧಿಗೆ ಕಾಲಿಟ್ಟಿದ್ದಾರೆ. ಸೊ ಯಾವುದೇ ಕ್ಷಣದಲ್ಲೂ ತೀರ್ಮಾನ ಆಗ್ಬೋದು. ಸೊ ಅದನ್ನು ಮಾನ್ಯ ಅಧ್ಯಕ್ಷರು ಕೂಡ ವರಿಷ್ಠರು ತಗೊಳ್ಳುವಂಥ ತೀರ್ಮಾನಕ್ಕೆ ನಾನು ಬದ್ಧ ಅಂತ ಹೇಳಿದ್ದಾರೆ. ಇದರ ಜೊತೆಗೆ ಸಚಿವ ಸಂಪುಟದ ಕುರಿತಾಗಿಯೂ ಕೂಡ ಅನೇಕ ಶಾಸಕರಲ್ಲೂ ಗೊಂದಲಗಳಿವೆ. ಸ್ಪಷ್ಟತೆಯಿಂದ ಮಾಡಲ್ಲ ಅಂತ ಹೇಳಿದಾಗ ಯಾವ್ದು ನಮ್ಮ ಕೆಲಸ ನಾವು ಬೇರೆ ಕಡೆಗೆ ಮಾಡೋಕ್ಕೆ ಸಾಧ್ಯ. ಏನು ಸ್ಪಷ್ಟತೆ ಕೇಳ್ತಾ ಇರುವಂಥದ್ದು, ಅದರಲ್ಲೂ ವಿಶೇಷವಾಗಿ ಸತೀಶ್ ಜಾರಕಿಹೊಳಿ ಅವರು ಭಾಳ ನೇರವಾಗಿ ಹೇಳಿದ್ರು. ಸುರ್ಜೇವಾಲಾ ಅವರು ಶಾಸಕರ ಅಹವಾಲನ್ನು ಕೇಳಬೇಕು.
ಅವರ ಮನಸ್ಸಲ್ಲಿರುವಂಥದ್ದಕ್ಕೆ ನೀವು ಕೇಳಿ ಅದಕ್ಕೆ ಒಂದು ಸ್ಪಷ್ಟತೆ ಕೊಡಬೇಕು. ಒತ್ತಡ ಯಾರು ಜಾಸ್ತಿ ಇದೆ, ಯಾರು ಕಡಿಮೆ ಮಾಡಬೇಕು ಅಥವಾ ಯಾವ ದಿಕ್ಕಿನಲ್ಲಿ ಹೋಗಬೇಕು ಅನ್ನೋದನ್ನು ವರಿಷ್ಠರು ತೀರ್ಮಾನ ತಗೋತಾರೆ. ಅದು ಸದ್ಯದಲ್ಲೇ ಆ ತೀರ್ಮಾನಗಳು ಹೊರಗೆ ಬರ್ತದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡೋದಕ್ಕೆ ನಮ್ಮ ಜೊತೆ ಮಾತನಾಡೋದಕ್ಕೆ ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾತು ನಮ್ಮೊಂದಿಗೆ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. 2 ದಿನಗಳ ಹಿಂದೆ ಸುರ್ಜೇವಾಲಾ ಬಂದು ಸಿಎಂ ಬದಲಾವಣೆ ಬಗ್ಗೆ ಒಂದು ಮಾತು ಮಾತಾಡಂಗಿಲ್ಲ ಅಂತ ವಾರ್ನ್ ಮಾಡಿ ಹೋಗ್ತಾರೆ. ಅದರಲ್ಲೇ ಬೆಳಗಾವಿ ಪಾಲಿಟಿಕ್ಸ್ನ ಒಂದಷ್ಟು ಜಗಳನೂ ಆಗತ್ತೆ. ಇದರ ನಡುವೆ ಈಗ ಸತೀಶ್ ಜಾರಕಿಹೊಳಿ ಡೈರೆಕ್ಟ್ ಆಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗಬೇಕಲ್ವಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಅದರ ಜೊತೆಗೆ ಕೆಲವು ನಾಯಕರು ಕೂಡ ಅದಕ್ಕೆ ಸಾಥ್ ನೀಡ್ತಾ ಇದ್ದಾರೆ. ಏನಾಗ್ತಾ ಇದೆ? ನೀವು ಡಾಟ್ಗಳನ್ನು ಕನೆಕ್ಟ್ ಮಾಡ್ತಾ ಹೋದರೆ, ಮೊದಲಿಗೆ ಹಿಂದುಳಿದ ವರ್ಗಗಳ ಸಮಾವೇಶವನ್ನು ಚನ್ನಪಟ್ಟಣದ ಚುನಾವಣೆ ನಂತರ ಸಿದ್ದರಾಮಯ್ಯ ಬೆಂಬಲಿಗರ ಒಂದು ತಂಡ ಪ್ಲ್ಯಾನ್ ಮಾಡುತ್ತೆ. ಅದಕ್ಕೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ, ಇಲ್ಲ ಪಾರ್ಟಿಯ ಕಾರ್ಯಕ್ರಮ ಆಗಲಿ, ನೀವು ಈ ಪ್ರತ್ಯೇಕ ಕಾರ್ಯಕ್ರಮ ಮಾಡಬೇಡಿ, ಹೈಕಮಾಂಡ್ ಎಸ್ ಅನ್ನತ್ತೆ. ಅದಾದ ನಂತರ ಪರಮೇಶ್ವರ್ ದಲಿತ ಶಾಸಕರ ಸಮಾವೇಶವನ್ನು ಕರೀತಾರೆ, ಒಂದು ಸಭೆಯನ್ನು ಕರೀತಾರೆ. ಡಿ ಕೆ ಶಿವಕುಮಾರ್ ಅಗೇನ್ ಪುನರಪಿ ದಿಲ್ಲಿಗೆ ಹೋಗ್ತಾರೆ. ಹೈಕಮಾಂಡ್ ಹೇಳುತ್ತೆ ಈ ಶಾಸಕರ ಸಮಾವೇಶವನ್ನು ಕರಿಬೇಡಿ ಅಂತ. ಮೂರನೇದು ಪ್ರಮುಖವಾಗಿ ಅಂದರೆ ಆ ಬೆಳವಣಿಗೆಗಳ ದೃಷ್ಟಿಯಿಂದ ನೋಡಿದಾಗ, ಈಗ ಜಾತಿ ಗಣತಿಯ ಬಗ್ಗೆ ಸಿದ್ದರಾಮಯ್ಯನವರ ತಂಡ ನಾವು ಜಾತಿ ಗಣತಿಯ ಒಂದು ನಿರ್ಧಾರವನ್ನು ನಾಳೆ ಕ್ಯಾಬಿನೆಟ್ನಲ್ಲಿ ತೆಗೆದುಕೊಳ್ತೀವಿ ಅಂತಕ್ಕಂಥ ಘೋಷಣೆ ಮಾಡಿದ ನಂತರ ಈಗ ಡಿ ಕೆ ಶಿವಕುಮಾರ್ ಮತ್ತೆ ದಿಲ್ಲಿಗೆ ಹೋಗ್ತಾರೆ. ಹೈಕಮಾಂಡ್ನಿಂದ ಹೇಳಿಸಲಾಗುತ್ತೆ ಜಾತಿ ಗಣತಿಯನ್ನು ತರಾತುರಿಯಲ್ಲಿ ತರಬೇಡಿ ಅಂತ. ಯಾಕಂದರೆ ಜಾತಿ ಗಣತಿಯ ನಿರ್ಧಾರ ಏನಾಗುತ್ತೆ, ಅದು ಒಕ್ಕಲಿಗ ಮತ್ತು ಲಿಂಗಾಯತ ಶಾಸಕರ ಮೇಲೆ, ಸಚಿವರ ಮೇಲೆ ಅವರ ಸಮುದಾಯದ ಒತ್ತಡ ಇರೋದ್ರಿಂದ ಅದು ಡಿ ಕೆ ಶಿವಕುಮಾರ್ಗೊಂದು ರೀತಿಯಾಗಿರ್ತಕ್ಕಂಥ ಬಿಸಿ ತುಪ್ಪವೂ ಕೂಡ ಹೌದು. ಹೀಗಾಗಿ ಜಾತಿ ಗಣತಿಯ ನಿರ್ಧಾರವನ್ನು ಸಿದ್ದರಾಮಯ್ಯನವರು ಈಗ ತರಾತುರಿಯಲ್ಲಿ ತೆಗೆದುಕೊಳ್ಳಿಕ್ಕೆ ಹೊರಟಾಗ ಕೂಡ ಹೈಕಮಾಂಡ್ ಹೇಳುತ್ತೆ ಅದರ ಬಗ್ಗೆ ಮಾತಾಡಬೇಡಿ ಅಂತ. ಇನ್ನೊಂದು ಕಡೆ ಸುರ್ಜೇವಾಲಾ ಶಾಸಕಾಂಗ ಪಕ್ಷದ ಸಭೆಯನ್ನು ಬೆಂಗಳೂರಿನಲ್ಲಿ ಕರೀತಾರೆ. ಸ್ವತಃ ಸುರ್ಜೇವಾಲಾ ಬಂದಾಗ ಸತೀಶ್ ಜಾರಕಿಹೊಳಿ ಯಾವಾಗ ಡಿ ಕೆ ಶಿವಕುಮಾರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಒಂದು ಪ್ರಯತ್ನವನ್ನು ಹೊಗಳ್ತಾರೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ, ಸತೀಶ್ ಜಾರಕಿಹೊಳಿ ಎದ್ದು ಅಂತ ಹೇಳ್ತಾರೆ, ರಮೇಶ್ ಜಾರಕಿಹೊಳಿ ಇದ್ದಾಗಲೇ 50 ಲಕ್ಷ ಕೊಟ್ಟಿತ್ತು, ನಾನು ಎಷ್ಟೋ ಕೋಟಿಯನ್ನು ಕೊಟ್ಟಿದ್ದೀನಿ ಈ ಒಂದು ಕಾರ್ಯಾಲಯವನ್ನು ಕಟ್ಟಲಿಕ್ಕೆ, ನೀವು ನಮ್ಮದು ಹೆಸರನ್ನು ಹೇಳಿ ಅಂತಕ್ಕಂಥದ್ದು. ಅದರ ಅರ್ಥ ಏನು? ಅಸಮಾಧಾನವನ್ನು ಬಹಿರಂಗವಾಗಿ ಹೊರಗೆ ಹಾಕ್ತಕ್ಕಂಥ ಪ್ರಯತ್ನ. ಒಂದು ಕಡೆ ಏನಕ್ಕೇನ ಮುಂದಿನ ಮುಖ್ಯಮಂತ್ರಿ ಬದಲಾವಣೆಯ ನಿರ್ಧಾರವನ್ನು ಹೈಕಮಾಂಡ್ ತೆಗೆದುಕೊಳ್ಳುವವರೆಗೂ ಯಾವುದೇ ಕಾರಣಕ್ಕೂ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ನನ್ನನ್ನು ತೆಗಿಬೇಡಿ ಅನ್ನೋದನ್ನು ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಹೇಳ್ತಾ ಇದ್ದರೆ, ಸತೀಶ್ ಜಾರಕಿಹೊಳಿ ಹಿಟ್ ವೇರ್ ಇಟ್ ಹರ್ಟ್ಸ್ ಅಂತ ರಾಜಕಾರಣದಲ್ಲಿ ತುಂಬ ನಡೆಯುತ್ತೆ. ಸತೀಶ್ ಜಾರಕಿಹೊಳಿ ಹೇಳ್ತಾ ಇರೋದೇನು, ಮುಖ್ಯಮಂತ್ರಿಗಳ ಬದಲಾವಣೆಯ ನಿರ್ಧಾರವನ್ನು ನೀವು 1 ವರ್ಷದ ನಂತರ ತೆಗೆದುಕೊಳ್ಳೋದಾದರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯನ್ನು ಈಗಲೇ ಮಾಡಿ. ಯಾಕಂದರೆ ಡಿ ಕೆ ಶಿವಕುಮಾರ್ ಏನು ಹೈಕಮಾಂಡ್ ಹೇಳಿದರು, ನಾನು ಹೈಕಮಾಂಡ್ನಿಂದ ಒಂದು ನಯಾ ಪೈಸೆ ಕೇಳೋಲ್ಲ, ಲೋಕಸಭಾ ಚುನಾವಣೆಯನ್ನು ನಾನೇ ಪೂರ್ತಿಯಾಗಿ ಅದನ್ನು ನಿರ್ವಹಣೆ ಮಾಡ್ತೀನಿ, ನನಗೆ ನೀವು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಜವಾಬ್ದಾರಿ ಕೊಡಿ ಲೋಕಸಭಾ ಚುನಾವಣೆವರೆಗೆ ಅಂತ ಹೇಳಿದರು. ಈಗ ಲೋಕಸಭಾ ಚುನಾವಣೆ ಮುಗಿದು 6 ತಿಂಗಳಾಯಿತು. ಆ ಕಾರಣದಿಂದ ಸತೀಶ್ ಜಾರಕಿಹೊಳಿ ಹೇಳ್ತಿದ್ದಾರೆ ಡಿ ಕೆ ಶಿವಕುಮಾರನ್ನು ಬದಲಿಸಿ. ವೆರಿ ಪ್ಲೇನ್ ಆ್ಯಂಡ್ ಸಿಂಪಲ್ ಆಗಿ ಕಾಣ್ತಾ ಇದೆ ಭಾವನಾ. ನಾಳೆ ಮುಖ್ಯಮಂತ್ರಿ ಬದಲಾವಣೆಯ ಪ್ರಶ್ನೆ ಬರೋದು ಯಾವಾಗ? 2.5 ವರ್ಷ, ಅಂದರೆ 2025ರ ಅಂತ್ಯದಲ್ಲಿ. ವೆನ್ ಪುಷ್ ಕಮ್ ಟು ದ ಶೋ ಅಂತೇನಂತಾರೆ, ಆ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅಧ್ಯಕ್ಷರಾಗಿ ಮುಂದುವರೆದ್ರೆ ಅವರು ಬಲಶಾಲಿಯಾಗಿರ್ತಾರೆ. ಅವರನ್ನು ದುರ್ಬಲರನ್ನಾಗಿ ಮಾಡಬೇಕಾದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ತೆಗೆದುಕೊಳ್ಬೇಕು, ಉಪಮುಖ್ಯಮಂತ್ರಿ ಸ್ಥಾನವನ್ನು ಎರಡು ಸಿದ್ದರಾಮಯ್ಯ ಬಣದ ಬೇಡಿಕೆ ಇರತಕ್ಕಂಥದ್ದು ಅದು ಎರಡೂ ಕೂಡ ಡಿ ಕೆ ಶಿವಕುಮಾರನ್ನು ದುರ್ಬಲ ಮಾಡ್ತಕ್ಕಂಥ ತಂತ್ರ. ಒಂದು, ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಡಿ ಕೆ ಶಿವಕುಮಾರ್ ಕೈಯಿಂದ ತೆಗೆದುಕೊಳ್ಳೋದು. ಇನ್ನೊಂದಿಬ್ಬರನ್ನು ಉಪಮುಖ್ಯಮಂತ್ರಿಯನ್ನಾಗಿ ಮಾಡಿದರೆ ಡಿ ಕೆ ಶಿವಕುಮಾರ್ ಪೊಸಿಷನ್ ಒಂದು ಸ್ವಲ್ಪ ದುರ್ಬಲ ಆಗುತ್ತೆ, ಅವರು ವೀಕ್ ಆಗ್ತಾರೆ. ಆ ಕಾರಣದಿಂದ ಇನ್ನೊಂದಿಬ್ಬರನ್ನ ಉಪಮುಖ್ಯಮಂತ್ರಿ ಮಾಡಲಿಕ್ಕೆ ಸಾಧ್ಯನಾ ಅಂತಕ್ಕಂಥದ್ರ ಬಗ್ಗೆ ಹೈಕಮಾಂಡ್ಗೆ ಒತ್ತಡವನ್ನು ಹೇರ್ತಕ್ಕಂಥದ್ದು. ಈ 2-3 ಸ್ಟ್ರಾಟಜಿ ಇಟ್ಕೊಂಡು ಸಿದ್ದರಾಮಯ್ಯನವರು ಬಣ ಹೊರಟಿದೆ. ಸಿದ್ದರಾಮಯ್ಯ ಬಣಕ್ಕಿರ್ತಕ್ಕಂಥ ಇನ್ನೊಂದು ದೊಡ್ಡ ಅಸ್ತ್ರ ಅಂದರೆ ಶಾಸಕರ ಸಂಖ್ಯಾ ಬಲ. ಒಂದು ಕಡೆ ಡಿ ಕೆ ಶಿವಕುಮಾರ್ಗೆ ಹೈಕಮಾಂಡ್ನ ಬೆಂಬಲ ಭಾಳ ಎವಿಡೆಂಟ್ ಆಗಿ ಕಳೆದ 1 ತಿಂಗಳಲ್ಲಿ ಕಾಣ್ತಾ ಇದೆ. ಹಾಸನದ ಸಮಾವೇಶ ಇರ್ಬೋದು, ಪರಮೇಶ್ವರ್ ಸಭೆ ಇರ್ಬೋದು, ಅಥವಾ ಜಾತಿ ಗಣತಿಯ ನಿರ್ಧಾರದ ಸಂದರ್ಭದಲ್ಲಿ ಹೈಕಮಾಂಡ್ ಸಂಪೂರ್ಣವಾಗಿ ಡಿ ಕೆ ಶಿವಕುಮಾರ್ ಪರವಾಗಿ ನಿಲ್ತಾ ಇದೆ ಅಂತಕ್ಕಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಬಣ ಡಿ ಕೆ ಶಿವಕುಮಾರ್ಗೆ ಚೆಕ್ಮೇಟ್ ಮಾಡುವುದಕ್ಕೋಸ್ಕರ ನೀವು ಅಧ್ಯಕ್ಷ ಸ್ಥಾನವನ್ನು ಸತೀಶ್ ಜಾರಕಿಹೊಳಿ ಕೊಡಿ,
ಇಬ್ಬರು ಮೂರು ಉಪಮುಖ್ಯಮಂತ್ರಿ ಮಾಡಿ ಅನ್ನುವ ಒತ್ತಡವನ್ನು ಹೈಕಮಾಂಡ್ ಮೇಲೆ ಹೇರ್ತಾ ಇದೆ. ಸುಲಭ ಇಲ್ಲ, ದಿಸ್ ಇಸ್ ಮೈಂಡ್ ಗೇಮ್ ಆಲ್ಸೋ. ಪ್ರಾಯಶಃ ಕಾಂಗ್ರೆಸ್ನಲ್ಲಿ ಆಂತರಿಕ ರಾಜಕಾರಣ ಯಾವ ಮಟ್ಟಕ್ಕೆ ಹೋಗ್ಬೋದು ಅಂತಕ್ಕಂಥದ್ದು ಕಳೆದ 1 ತಿಂಗಳ ಬೆಳವಣಿಗೆಗಳು ಸ್ಪಷ್ಟವಾಗಿ ಹೇಳ್ತಾ ಇವೆ. ಅದರಲ್ಲಿ ಸಿದ್ದರಾಮಯ್ಯನವರ ಪರವಾಗಿರ್ತಕ್ಕಂಥ ಮೇನ್ ಪ್ಲೇಯರ್ ಯಾರು ಅಂತ ಕೇಳಿದ್ರೆ ಅವರು ಸತೀಶ್ ಜಾರಕಿಹೊಳಿ. ಸತೀಶ್ ಜಾರಕಿಹೊಳಿ ಏನೇ ಹೇಳಿದರೂ ಕೂಡ ಅದು ಸಿದ್ದರಾಮಯ್ಯನವರ ಅಣತಿಯಂತೆ ನಡೆಯುತ್ತೆ ಅಂತಕ್ಕಂಥದ್ದು ಸ್ಪಷ್ಟ. ಈಗ ಪರಮೇಶ್ವರ್ ಪೂರ್ತಿ ಸಿದ್ದರಾಮಯ್ಯನವರ ಬೆಂಬಲಕ್ಕಿದ್ದಾರೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬರೋಲ್ಲ. ಅವರು ಹಿಂದೂ ಕೂಡ ಸಿದ್ದರಾಮಯ್ಯನವ್ರ ಜೊತೆ ಲಾಗರ್ ಹೆಡ್ಸ್ನಲ್ಲಿದ್ದರು 13ರಿಂದ 18ರವರೆಗೆ. ಪರಮೇಶ್ವರ್ ಮಾಡ್ತಾ ಇರ್ತಕ್ಕಂಥ ಪ್ರಯತ್ನವೂ ಕೂಡ ಒಂದು ವೇಳೆ ಸಿದ್ದರಾಮಯ್ಯ ಬಣ ಮತ್ತು ಡಿ ಕೆ ಶಿವಕುಮಾರ್ ಬಣ ಪರಸ್ಪರ ನಾಳೆ ಏನಾದರೂ ತಾಕಲಾಟ ನಡೆಸ್ಕೊಂಡ್ರೆ ಐ ಕ್ಯಾನ್ ಬಿ ಎ ಕನ್ಸೆನ್ಸಸ್, ಸರ್ವಸಮ್ಮತ ಅಭ್ಯರ್ಥಿಯಾಗಿ ನಾನು ಹೊರಹೊಮ್ಮಬಹುದಾ ಅಂತಕ್ಕಂಥ ಕಾರಣಕ್ಕೋಸ್ಕರ ಪೊಲಿಟಿಕಲ್ ರಿಲೆವೆನ್ಸ್ಗೋಸ್ಕರ ಜಾಸ್ತಿ ಸುದ್ದಿಯಲ್ಲಿದ್ದಾರೆ. ಆದರೆ ಸಿದ್ದರಾಮಯ್ಯನವರ ಬಣದ ಶಾಸಕರ ಬೆಂಬಲ ಇರತಕ್ಕಂಥದ್ದು ಸತೀಶ್ ಜಾರಕಿಹೊಳಿಗೆ. ಆ ಕಾರಣದಿಂದ ಸತೀಶ್ ಜಾರಕಿಹೊಳಿ ಏನೇ ಹೇಳಿಕೆ ಕೊಟ್ಟರೂ ಕೂಡ ಅದಕ್ಕೊಂದು ಪೊಲಿಟಿಕಲ್ ಮಹತ್ವ ಕಳೆದ 1 ವರ್ಷದಿಂದ ನಿಶ್ಚಿತವಾಗಿ ಸಿಗ್ತಾ ಇದೆ. ಪ್ರಶಾಂತ್, ಇದರ ಜೊತೆಗೆ ಓಕೆ, ಇವಾಗ ಬಣಗಳ ಬಡಿದಾಟ ನಡೀತಾನೆ ಇರುತ್ತೆ. ಆದರೆ ಮೈ ಕ್ವೆಶ್ಚನ್ ಇಸ್, 2 ದಿನದ ನಂತರ ಬೆಳಗಾವಿ ಪಾಲಿಟಿಕ್ಸ್ನಲ್ಲಿ ಒಂದು ದೊಡ್ಡ ಟಾಕ್ ವಾರ್ ನಡೆದ ನಂತರ ಸತೀಶ್ ಜಾರಕಿಹೊಳಿ ಇಷ್ಟು ಓಪನ್ ಆಗಿ ಬಂದು ಹೇಳಿಕೆಗಳನ್ನು ಕೊಡ್ತಾ ಇರೋದು, ಇಸ್ ಇಟ್ ಪರ್ಸನಲ್? ಅಂದರೆ ಬೆಳಗಾವಿ ಪಾಲಿಟಿಕ್ಸ್ಗೆ ಮಾತ್ರ ಸೀಮಿತ ಆಗಿದೆಯಾ? ನೋಡಿ, ಬೆಳಗಾವಿ ರಾಜಕಾರಣ ಅದು ಇಡೀ ಒಂದು ಕರ್ನಾಟಕದ ಬೆಂಗಳೂರಿನಲ್ಲಿ ನಡೀತಾ ಇರತಕ್ಕಂಥ ರಾಜಕಾರಣದ ಒಂದು ಸ್ಮಾಲ್ ಗೇಮ್ ಬೆಳಗಾವಿಯಲ್ಲಿ ನಡೀತಾ ಇದೆ. ಸತೀಶ್ ಜಾರಕಿಹೊಳಿ ಅವರ ಬೇಸರ ಇರ್ತಕ್ಕಂಥದ್ದು ಬರೀ ಬೆಳಗಾವಿಗೆ ಸೀಮಿತವಾಗಿ ನೋಡಿದಾಗ ಇಡೀ ಜಾರಕಿಹೊಳಿ ಸಹೋದರರಿಗೆ ಲಕ್ಷ್ಮೀ ಹೆಬ್ಬಾಳ್ಕರರ ಮಹತ್ವಾಕಾಂಕ್ಷೆ ಮತ್ತು ಪ್ರಭಾವ ಏನಿದೆ ಅದು ಸಮಸ್ಯಾತ್ಮಕವಾಗಿ ಯಾವತ್ತೂ ಕೂಡ ಕಂಡಿದೆ. ಕ್ವೆಶ್ಚನ್ ಯಾಕಿತ್ತು ಅಂದರೆ, ರಮೇಶ್ ಜಾರಕಿಹೊಳಿನೂ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ರೆಬಲ್ ಆಗಲಿಲ್ಲ ಅಂದರೆ ಏನೂ ಸಿಗಲ್ಲ, ಅದನ್ನು ನೆಕ್ಸ್ಟ್ ತೊಗೊಳ್ತೀನಿ ನಾನು. ಆದರೆ ಈ ಎರಡನ್ನೂ ಸೇರಿಸಿ ಇವಾಗ ಇಬ್ಬರೂ ಸಹೋದರರು ಇದ್ರ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಮೊನ್ನೆಯ ಒಂದು ಘಟನೆ ಇತ್ತಲ್ಲ, ಅದು ಪ್ರೊವೋಕ್ ಮಾಡ್ತಾ ಜಾರಕಿಹೊಳಿ ಬ್ರದರ್ಸ್ನ? ನನಗನ್ಸುತ್ತೆ ಅದು ಪ್ರೊವೋಕ್ ಮಾಡಿದ್ದಕ್ಕಿಂತ ಜಾರಕಿಹೊಳಿ ಪರಮೇಶ್ವರ್ ಆ ಘಟನೆಯನ್ನು ಉಪಯೋಗಿಸ್ಕೊಂಡು ಹೈಕಮಾಂಡ್ ಮೇಲೆ ಒತ್ತಡವನ್ನು ಹೇರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಇದೇನು ಮೊದಲ ಬಾರಿಯಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಆ ರೀತಿಯ ರಾಜಕೀಯ ಪ್ರಭಾವವನ್ನು ಹೊಂದಿದ್ದಾರೆ, ಡಿ ಕೆ ಶಿವಕುಮಾರ್ಗೆ ಆತ್ಮೀಯರಿದ್ದಾರೆ ಅಂತಕ್ಕಂಥದ್ದೇನು ಹೊಸ ಸಂಗತಿಯಲ್ಲ. ಆದರೆ ಸಿ ಟಿ ರವಿ ಪ್ರಕರಣದಲ್ಲಿ ಏನೊಂದು ಪೊಲೀಸರ ಅತಿರೇಕ ನಡೀತು, ಅದರಲ್ಲಿ ಪರಮೇಶ್ವರ್ ಅವರನ್ನು ಕೇಳದೆ ನೇರವಾಗಿ ಉಪಮುಖ್ಯಮಂತ್ರಿಗಳು ಟರ್ಮ್ಸ್ ಡಿಕ್ಟೇಟ್ ಮಾಡಿದ್ರು ಅಂತಕ್ಕಂಥದ್ದನ್ನು ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡ್ತಕ್ಕಂಥ ಪ್ರಯತ್ನವನ್ನು ಸತೀಶ್ ಜಾರಕಿಹೊಳಿ ಮಾಡ್ತಿದ್ದಾರೆ. ನೋಡಿ, ಬೆಳಗಾವಿಯ ರಾಜಕಾರಣ ನಿಶ್ಚಿತವಾಗಿ ಜಾರಕಿಹೊಳಿ ಬ್ರದರ್ಸ್ ವರ್ಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್, ಅಥವಾ ಇನ್ನೂ ಮ್ಯಾಕ್ರೋ ಲೆವೆಲಲ್ಲಿ ನೋಡೋದಾದರೆ ಲಿಂಗಾಯತ ವರ್ಸಸ್ ಅದರ್ಸ್ ಅಂತಕ್ಕಂಥ ಒಂದು ಫೈಟ್ ಬೆಳಗಾವಿಯಲ್ಲಿ ಮೊದಲಿಂದಲೂ ಕೂಡ ನಡೆದು ಬರ್ತಾ ಇದೆ. ಆದರೆ ಅದು ಸಂಪೂರ್ಣವಾಗಿ ಅವಲಂಬಿತ ಆಗಿರ್ತಕ್ಕಂಥದ್ದು ಬೆಂಗಳೂರಿನ ರಾಜಕಾರಣದ ಕಾರಣದಿಂದ. ಯಾಕಂದರೆ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯ ಬೆಂಬಲಿಗರು, ಲಕ್ಷ್ಮೀ ಹೆಬ್ಬಾಳ್ಕರ್ ಡಿ ಕೆ ಶಿವಕುಮಾರ್ ಬೆಂಬಲಿಗರು ಅನ್ನುವ ಕಾರಣಕ್ಕೋಸ್ಕರ. ರೈಟ್. ವಾಪಸ್ ಬರ್ತೀನಿ ಪ್ರಶಾಂತ್. ಈಗ ಒಂದು ಚಿಕ್ಕ ಬ್ರೇಕ್ ತಗೋಣ ವೀಕ್ಷಕರೇ, ಬ್ರೇಕ್ ನಂತರ ಮಾತಾಡ್ಸೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.